ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 1534 ಪಾಯಿಂಟ್ಸ್ ಗೈನ್ ಆಗಿ 54,326 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 456 ಪಾಯಿಂಟ್ಸ್ ಗೈನ್ ಆಗಿ 16,266 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 960 ಪಾಯಿಂಟ್ಸ್ ಗೈನ್ ಆಗಿ 34,276 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 2.02% ಗೈನ್ ಆದರೆ ಸ್ಮಾಲ್ ಕ್ಯಾಪು 2.18% ಗೈನ್ ಆಗಿದೆ. ಮಾರ್ಕೆಟ್ ಅಲ್ಲಿ ನಿನ್ನೆ ಬಂದಿರೋ ಫಾಲ್ ನ ಜಸ್ಟಿಫೈ ಮಾಡೋದಕ್ಕೆ ಮಾರ್ಕೆಟ್ ಅಲ್ಲಿ ಡೇಟಾ ಪಾಯಿಂಟ್ಸ್ ಅಂತೂ ಇತ್ತು. ಆದ್ರೆ ಇವತ್ತು ಬಂದಿರೋ ರ್ಯಾಲಿಗೆ ಸ್ಟ್ರಾಂಗ್ ಆಗಿ ಜಸ್ಟಿಫೈ ಮಾಡೋದಕ್ಕೆ ಮಾರ್ಕೆಟ್ ಅಲ್ಲಿ ಡೇಟಾ ಪಾಯಿಂಟ್ಸ್ ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಹುಡುಕೋಕ್ ಪ್ರಯತ್ನ ಮಾಡಿದ್ರು ಸ್ವಲ್ಪ ಪಾಯಿಂಟ್ಸ್ ಕಾಣಿಸುತ್ತೆ. ಲೈಕ್ ಚೈನಾ ಅವರು ಪ್ರೈಮ್ ಲೆಂಡಿಂಗ್ ರೇಟ್ಸ್ ನ ಕಟ್ ಮಾಡಿದ್ದಾರೆ ಅಂತ, ಅಂಡ್ ಇವನ್ ಡಾಲರ್ ಇಂಡೆಕ್ಸ್ 105 ಅಲ್ಲಿ ಇತ್ತು, ಅದನ್ನ 103 ಗೆ ಫಾಲ್ ಆಗಿದೆ ಅಂತ. ಇವೇ ಅಂತ ಅಲ್ಲಾನು ಎಂಟೈರ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ಎಲ್ಲಾನು ನಿನ್ನೆ ನೈಟ್ ನಮಗೆ ಒಳ್ಳೆ ಸ್ಟ್ರಾಂಗ್ ರಿಕವರಿ ಕಾಣಿಸಿದೆ. ಅದರಿಂದ ನಿನ್ನೆ ನೈಟ್ ಆಲ್ಮೋಸ್ಟ್ 12 ಅರೌಂಡ್ ನಮಗೆ SGX ನಿಫ್ಟಿ ನಿಯರ್ ಟು 200 ಪಾಯಿಂಟ್ಸ್ ಹತ್ರ ಗ್ಯಾಪ್ ಅಪ್ ಅಂತ ಇಂಡಿಕೇಶನ್ ಕೊಡ್ತಾ ಇತ್ತು. ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರು, ಲೈಕ್ ಅಪ್ ಸೈಡ್ ಹೋಗ್ತಿದ್ರು, ಡೌನ್ ಸೈಡ್ ಹೋಗ್ತಿದ್ರು, ಅದರಲ್ಲಿ ಮೆಜಾರಿಟಿ ಆಫ್ ಮೂವ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಅಲ್ಲಿ ಕವರ್ ಆಗೋಗ್ತಾ ಇದೆ. ಐ ಥಿಂಕ್ ಲಾಸ್ಟ್ 1.5 ವೀಕ್ ಟೈಮ್ ನಲ್ಲಿ ನಿಯರ್ ಟು 400 ಪಾಯಿಂಟ್ಸ್ ಹತ್ರ ನಿಫ್ಟಿ 4 ಟೈಮ್ಸ್ ಮೂವ್ ಆಗಿದೆ. ಮೇ 12th, ಮೇ 17th, ಮೇ 19th, ಇವನ್ ಮೇ 20th ಇವತ್ತು ನಿಫ್ಟಿ ನಿಯರ್ ಟು 400 ಪಾಯಿಂಟ್ಸ್ ಹತ್ರ. ಆ 400 ಪಾಯಿಂಟ್ಸ್ ಮೆಜಾರಿಟಿ ಪಾಯಿಂಟ್ಸ್ ಎಲ್ಲಾನು ಗ್ಯಾಪ್ ಡೌನ್ ಮೂವ್ಮೆಂಟ್ಸ್ ಅಲ್ಲೇ ಕಾಣಿಸ್ತಾ ಇದೆ. ಸೊ ನಿನ್ನೆ ಮಾರ್ಕೆಟ್ ಫಾಲ್ ಆದಾಗ್ಲೂ ಯಾವ ರೀಸನ್ಸ್ ಎಲ್ಲ ಇತ್ತಲ್ಲ, ಈಗ್ಲೂ ಅವೇ ರೀಸನ್ಸ್ ಇದೆ. ಇನ್ಫ್ಲೇಷನ್ ಕನ್ಸರ್ನ್ಸ್, ಫೆಡ್ ಅವರು ಬಡ್ಡಿ ರೇಟ್ ಜಾಸ್ತಿ ಮಾಡ್ತಾರಂತ, ಅಂಡ್ ಫೆಡ್ ಅವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋ ಪ್ರಯತ್ನದಲ್ಲಿ ಎಕಾನಮಿ ಮೇಲೆ ಪ್ರೆಷರ್ಸ್ ನ ಕ್ರಿಯೇಟ್ ಮಾಡ್ತಾರೆ ಅನ್ನೋ ರೀಸನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತಾನು ಒಂದು ಅನ್ಸರ್ಟನಿಟಿನು ಕನ್ಸರ್ನ್ಸ್ ಪ್ರೆಸೆಂಟ್ ಎಲ್ಲಾನು ಇದೆ. ಆದ್ರೆ ನಿನ್ನೆ ಅಷ್ಟೊಂದು ಡೀಪ್ ಸೆಲ್ ಆಫ್ ಆದ್ಮೇಲೆ ಇವತ್ತು ಬಂದಿರೋ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಅಪ್ ಸಸ್ಟೈನ್ ಆಗ್ತಾ ಇರೋದು, ಅಪ್ ಸೈಡ್ ಮೋಸ್ಟ್ಲಿ ಡೇ ಹತ್ರ ಕ್ಲೋಸ್ ಆಗ್ತಾ ಇರೋದು ಡೆಫಿನೆಟ್ಲಿ ಸರ್ಪ್ರೈಸ್ ಮಾಡ್ತಾ ಇದೆ. ಇವತ್ತು ನಾನು ಗಮನಿಸಿರೋದಾದ್ರೆ FIs ಯಾವ ಡೈರೆಕ್ಷನ್ ಅಲ್ಲಿ ಇದಾರೆ ಅಂತ ನಾವು ಗಮನಿಸಿದ್ರೆ, ರೀಸೆಂಟ್ ಡೇಸ್ ಅಲ್ಲಿ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಿದ್ರು, ಡೌನ್ ಸೈಡ್ ಹೋಗ್ತಿದ್ರು, FIs ಕಾನ್ಸ್ಟೆಂಟ್ ಆಗಿ ಸೆಲ್ ಸೈಡ್ ಇದಾರೆ ಅವರು. ಆದ್ರೆ ನಿನ್ನೆ ಅಷ್ಟೊಂದು ಸೆಲ್ ಆಫ್ ಆದ್ಮೇಲೆ ಸಡನ್ ಆಗಿ ಇವತ್ತು ಬಂದಿರೋ ಮಾರ್ಕೆಟ್ ರಿವರ್ಸಲ್ ಗೆ ಬ್ಯಾಕ್ ಏನಾದ್ರು FIs ಇದಾರ ಅಂತ, ಒಂದ್ ವೇಳೆ FIs ಇದ್ರೆ ಅದು ನಾವು ಫರ್ದರ್ ಆಗಿ ಪಾಸಿಟಿವ್ ಆಗಿ ತಗೋಬಹುದು. ಬಟ್ ಈ ತರ ಬರ್ತಿರೋ ರ್ಯಾಲಿ ಹಿಂದೆ ಒಂದ್ ವೇಳೆ FIs ಇಲ್ಲ ಅಂದ್ರೆ, ಅವರು ಸೆಲ್ ಸೈಡ್ ಮೈಂಟೈನ್ ಮಾಡ್ತಾ ಇದ್ರೆ, ದೆನ್ ನಾವು ಈಗ ಬಂದಿರೋ ರ್ಯಾಲಿನ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿಯಾಗಿ ನೋಡ್ಬೇಕಾಗತ್ತೆ. ಲೈಕ್ ಫ್ರೆಶ್ ಬೈಯಿಂಗ್ ಆಕ್ಟಿವಿಟಿ ಆಗದಿರ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿಯಾಗಿ ನೋಡ್ಬೇಕಾಗತ್ತೆ. ಲೈಕ್ ಫ್ರೆಶ್ ಬೈಯಿಂಗ್ ಆಕ್ಟಿವಿಟಿ ಆಗದಿರ ಗ್ಯಾಪ್ ಅಪ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬಂದಿರೋ ಪಾಸಿಟಿವ್ ಮೂವ್, ಬಟ್ ಗ್ಯಾಪ್ ಅಪ್ ಆದ್ಮೇಲೆ ಬಂದಿರೋ ಮೂವ್ ಅಲ್ಲಿ FIs ಒಂದು ಪಾರ್ಟಿಸಿಪೇಷನ್ ಇದೆಯಾ ಇಲ್ಲ ಅನ್ನೋದು ಇವತ್ತು FIs ಅಂಡ್ DIs ಡೇಟಾ ಅಲ್ಲಿ ನಮಗೆ ಅರ್ಥ ಆಗತ್ತೆ. ಬೈ ಪ್ರೈಸ್ ಆಕ್ಷನ್ ನೋಡಿದ್ರೆ ನಾವೀಗಿರೋದು ಬುಲಿಶ್ ಆಗಿ ನೋಡಬೇಕು. ಅಂಡ್ ಇವನ್ ಬೈ ಲೆವೆಲ್ ಪಾಯಿಂಟ್ ಅಲ್ಲೂ ಪ್ರೀವಿಯಸ್ ಆಗಿ ನಾವು ಅನ್ಕೊಂಡಿರೋದು 16,250 ಅಬೋವ್ ಇಂಟ್ರಾಡೇ ನಲ್ಲಿ ನಾನು ಬುಲಿಶ್ ಆಗಿರ್ತೀನಿ ಅಂತ. ಅಂಡ್ ಆಸ್ ಆಫ್ ನೌ ಮಾರ್ಕೆಟ್ ಒನ್ ಡೈರೆಕ್ಷನ್ ಅಲ್ಲಿ ಫಾಲ್ ಆದ್ಮೇಲೆ ಮಲ್ಟಿಪಲ್ ಟೈಮ್ಸ್ ನಮಗೆ ಸಪೋರ್ಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋದು 15,740 ಹತ್ರ. 12th ಮೇ, 13th ಮೇ, 16th ಮೇ, ಇವನ್ 19th ಮೇನು 15,740 ಲೆವೆಲ್ ಬಿಲೋ ಮಾರ್ಕೆಟ್ ಕ್ಲೋಸ್ ಆಗಿಲ್ಲ. 15,740 ಬಿಲೋ ಕ್ಲೋಸ್ ಆಗದಿರ ಮಾರ್ಕೆಟ್ ಬಿಗ್ ಸೆಲ್ ಆಫ್ ಬರತ್ತಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅಂಡ್ ಇವನ್ ಮಾರ್ಕೆಟ್ ರೇಂಜ್ ಈಗ ದೊಡ್ಡದಾಗಿದೆ. ಯೂಶುವಲ್ ಆಗಿ ಮಾರ್ಕೆಟ್ ರೇಂಜ್ ನಿಫ್ಟಿಗೆ 500 ಪಾಯಿಂಟ್ಸ್ ಇತ್ತು. ಆದ್ರೆ ಈಗ ಅಪ್ ಸೈಡ್ 16,450, ಡೌನ್ ಸೈಡ್ 15,740. ನಿಯರ್ಲಿ ಫ್ರಮ್ 6th ಮೇ ಈ ಸೇಮ್ 700 ಪಾಯಿಂಟ್ ರೇಂಜ್ ನಲ್ಲಿ ಡೌನ್ ಸೈಡ್ ಅಂಡ್ ಅಪ್ ಸೈಡ್ ವೋಲ್ಟೈಲ್ ಆಗಿ ಮೂವ್ ಆಗ್ತಾ ಈ ರೇಂಜ್ ಬಿಟ್ವೀನ್ ಅಲ್ಲಿ ಮಾರ್ಕೆಟ್ ಇದೆ. ಅದರಿಂದ 16,250 ಅಬೌವ್ ಆನ್ ಇಂಟ್ರಾಡೇ ಬೇಸಿಸ್ ನಲ್ಲಿ ಬುಲಿಶ್ ಆಗಿ ಇದ್ದೀನಿ. ಅಂಡ್ 16,250 ಬಿಲೋ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಬೇರಿಶ್ ಆಗಿರೋದಕ್ಕೆ ಟ್ರೇಡ್ ಸೆಟಪ್ ನ ಟ್ರೇಡ್ ಮಾಡೋದಕ್ಕೆ ನೋಡ್ತೀನಿ. ಬಟ್ ಅಂಡ್ ಆಸ್ ಅ ಪೊಸಿಷನಲ್ ಬೇಸಸ್ 16,450 ಬ್ರೇಕ್ ಮಾಡಿ ಅಪ್ ಸೈಡ್ ಬಂದು ಕ್ಲೋಸ್ ಆಗ್ತಾ ಇದ್ರೆ ಅಂಡ್ ಪೊಸಿಷನಲ್ ಬುಲಿಶ್ ಆಗಿ ಫರ್ದರ್ ಮಾರ್ಕೆಟ್ ಬುಲಿಶ್ ಆಗಿರೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ಬೇರಿಶ್ ಅಂಡ್ ಪೊಸಿಷನಲ್ ಬೇಸಸ್ 15,740 ಬ್ರೇಕ್ ಆಗಿ ಡೌನ್ ಸೈಡ್ ಕ್ಲೋಸ್ ಆದ್ರೇನೆ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಸಪೋರ್ಟ್ ತಗೊಂಡಿದೆ. ಅಂಡ್ ಈಗ್ಲೂ ಅದು ಬ್ರೇಕ್ ಮಾಡಿ ಡೌನ್ ಸೈಡ್ ಕ್ಲೋಸ್ ಆದ್ರೇನೆ ಸಪೋರ್ಟ್ ಫೇಲ್ ಆದಂಗೆ ನಾವು ಅರ್ಥ ಮಾಡ್ಕೋಬೇಕು. ಆವಾಗ ಫರ್ದರ್ ಆಗಿ ಸೆಲ್ ಆಫ್ ಮಾರ್ಕೆಟ್ ಅಲ್ಲಿ ಇರೋದಕ್ಕೆ ಸ್ಕೋಪ್ ಇದೆ. ಫ್ರೆಂಡ್ಸ್, ನಾವು ವಿಡಿಯೋಲಿ ಇಡ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ನೆಕ್ಸ್ಟ್ HAL ಬಗ್ಗೆ ಮಾತಾಡ್ಕೋಬೇಕು. ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ರ ಪ್ರಕಾರ ಡೆವಲಪ್ ಮಾಡಿರುವಂತಹ ಲೈಟ್ ಟ್ರಾನ್ಸ್ಪೋರ್ಟ್ ಸಿವಿಲ್ ಪ್ಯಾಸೆಂಜರ್ಸ್ ಏರ್ಕ್ರಾಫ್ಟ್ ಗೆ DCJ ಅವರಿಂದ ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇದು ಇಂಡಿಯಾ ಅಲ್ಲಿ ಡೆವಲಪ್ ಮಾಡಿರುವಂತಹ ಫಸ್ಟ್ ಲೈಟ್ ಟ್ರಾನ್ಸ್ಪೋರ್ಟ್ ಸಿವಿಲ್ ಪ್ಯಾಸೆಂಜರ್ಸ್ ಏರ್ಕ್ರಾಫ್ಟ್. ಅಂಡ್ ಈ ಸೆಗ್ಮೆಂಟ್ ಅಲ್ಲಿ ಇವರಿಗೆ ಫಸ್ಟ್ ಕ್ಲಾರಿಫಿಕೇಶನ್ ಬಂದಿದೆ ಅಂತ ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಈ ಸೆಗ್ಮೆಂಟ್ ಅಲ್ಲಿ ಇವರಿಗೆ ಫಸ್ಟ್ ಸರ್ಟಿಫಿಕೇಶನ್ ಬಂದಿದೆ ಅಂತ ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ.
ನೆಕ್ಸ್ಟ್ ವೆಲ್ಸ್ಪನ್ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಮೋರ್ ದ್ಯಾನ್ 15% ರ್ಯಾಲಿ ಆಗಿದೆ. ರೀಸನ್ ಇವರಿಗೆ ಇಲ್ಲಿವರೆಗೂ ಯಾವಾಗ್ಲೂ ಬರೆದಿರೋಷ್ಟು ಬಿಗ್ ಆರ್ಡರ್, ಸಿಂಗಲ್ ಲಾರ್ಜೆಸ್ಟ್ ಆರ್ಡರ್ ಇವರು ಗೆದ್ದಿದ್ದಾರೆ ಅಂತ. ಅಂಡ್ ಅದು ನಿಯರ್ ಟು 5,000 crores ಆರ್ಡರ್ ಇವರಿಗೆ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಅಮೆರಿಕ ಇಂದ ಸಿಕ್ಕಿದೆ ಅಂತ. ಇದರಲ್ಲಿ ಭಾಗವಾಗಿ ಇವರು ನ್ಯಾಚುರಲ್ ಗ್ಯಾಸ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಲಾರ್ಜ್ ಡಯಾಮೀಟರ್ ಕೋಟೆಡ್ ಪೈಪ್ಸ್ ನ ಇವರು ತಯಾರಿ ಮಾಡಿ ಸಪ್ಲೈ ಮಾಡ್ತಾರಂತ. ಎಂಟೈರ್ ಆರ್ಡರ್ ನೆಕ್ಸ್ಟ್ 12 months ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರಂತ. ಅಂಡ್ ಈಗ ಬಂದಿರೋ ಈ 5,000 crores ಜೊತೆಗೆ ಸೇರಿ ಇವರ ಆರ್ಡರ್ ಬುಕ್ 10,500 crores ಹತ್ರ ಇದೆ ಅಂತ ಇವರು ಮೆನ್ಷನ್ ಮಾಡ್ತಾ ಇರೋದು. 6,400 crores ಮಾರ್ಕೆಟ್ ಕ್ಯಾಪಿಟಲ್ ಇರೋ ಕಂಪನಿಗೆ 5,000 crores ಹತ್ರ ಸಿಂಗಲ್ ಲಾರ್ಜೆಸ್ಟ್ ಆರ್ಡರ್ ಬರ್ತಾ ಇರೋದು. ಸ್ಮಾಲ್ ಕಂಪನಿಗೆ ಅದನ್ನು ಬಿಗ್ಗೆಸ್ಟ್ ಆರ್ಡರ್ ಆಗಿರೋದ್ರಿಂದ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ. IRB ಇನ್ಫ್ರಾನು ಇವತ್ತು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ರೀಸನ್ ಪಂಜಾಬ್ ಅದೇ ತರ ಹಿಮಾಚಲ್ ಪ್ರದೇಶನಲ್ಲಿ ಇನ್ ಬಿಟ್ವೀನ್ ಹೋಗ್ತಿರೋ ನ್ಯಾಷನಲ್ ಹೈವೇ ರಿಲೇಟೆಡ್ ಆಗಿ ಬ್ರಾಡ್ ಮಾಡೋದಕ್ಕೆ ಮೀನ್ಸ್ ವೈಡಿಂಗ್ ಮಾಡೋದಕ್ಕೆ ಬೇಕಾಗಿರುವಂತ ಪ್ರಾಜೆಕ್ಟ್ ಇವರು ಗೆದ್ದಿದ್ದಾರೆ ಅಂತ. ಅಂಡ್ ಈ ಪ್ರಾಜೆಕ್ಟ್ ಒಂದು ವ್ಯಾಲ್ಯೂ 828 crores ಅಂತ. ಇದು ಕಂಪ್ಲೀಟ್ ಆಗಿ ಗವರ್ಮೆಂಟ್ ಪೇ ಮಾಡಲ್ಲ, NHA ಅವರು ಪೇ ಮಾಡಲ್ಲ. ಇದರಲ್ಲಿ 331 crores NHA ಅವರಿಂದ ಬರುತ್ತೆ. ಅಂಡ್ IRB ಇನ್ಫ್ರಾ ರಿಲೇಟೆಡ್ ಆಗಿ ಈಕ್ವಿಟಿಯಿಂದ 124 crores ಅಂಡ್ ಲೋನ್ಸ್ ಇಂದ 373 crores ರೈಸ್ ಮಾಡಬೇಕಾಗತ್ತೆ. ಆದ್ರೆ ಈ ರೋಡ್ ಎಲ್ಲಾನು ಕಂಪ್ಲೀಟ್ ಆದ್ಮೇಲೆ 15 years ವರೆಗೂ ರೋಡ್ ಆಪರೇಟ್ ಮಾಡ್ಕೊಳ್ಳೋದಕ್ಕೆ ರೈಟ್ಸ್ IRB ಇನ್ಫ್ರಾ ಅವರಿಗೆ ಸಿಗತ್ತೆ. ನೆಕ್ಸ್ಟ್ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬಗ್ಗೆ ಮಾತಾಡ್ಕೋಬೇಕು. ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ಮೋರ್ ದ್ಯಾನ್ 10% ವರೆಗೂ ಕರೆಕ್ಟ್ ಆಗಿದೆ. ರೀಸನ್ ಈಕ್ವಿಟಾಸ್ ಒಂದು ಫೌಂಡರ್ ಅಂಡ್ ಪ್ರೆಸೆಂಟ್ MD ಅಂಡ್ CEO ಆಗಿರುವ ವಾಸುದೇವನ್ ಅವರು ಅವ್ರ ಪೊಸಿಷನ್ ಇಂದ ರಿಸಿಗ್ನೇಷನ್ ಕೊಡ್ತಾ ಇದಾರಂತ. ಅಂಡ್ ಇಲ್ಲಿವರೆಗೂ ಮಾಡ್ತಿರೋ ಕೆಲಸಗಳು ಆಗ್ದಿರ ಸೊಸೈಟಿ ಪರವಾಗಿ ಸ್ವಲ್ಪ ವ್ಯಾಲ್ಯೂನ ಆಡ್ ಮಾಡಬೇಕಂತ ಅನ್ಕೊಂತಾ ಇದೀನಿ ಅಂತ. ಅದರಿಂದ ಅವ್ರ MD ಅಂಡ್ CEO ಪೊಸಿಷನ್ ಅಂತ ತಪ್ಕೊಂತಾ ಇದೀನಂತ. ಇದಕ್ಕೆ ಇನ್ನೊಂದು ಪರ್ಸನ್ ಈ ರೋಲ್ಗೆ ಸೆಲೆಕ್ಟ್ ಮಾಡಿ ಅಂತಾನು ಬೋರ್ಡ್ಗೆ ಲೆಟರ್ ಬರೆದಿರೋ ಕಾರಣವಾಗಿ ಬೋರ್ಡ್ ಆ ಲೆಟರ್ ನ ಒಪ್ಕೊಂಡಿರೋ ಕಾರಣವಾಗಿ ಇಲ್ಲಿವರೆಗೂ ಇರೋ ಪರ್ಸನ್ ಚೇಂಜ್ ಆಗಿ ಇನ್ನೊಂದು ಹೊಸ ಪರ್ಸನ್ ಬರೋವಾಗ ಆ ಕಂಪನಿ ಇನ್ನೂ ಒಳ್ಳೆ ಗ್ರೋ ಆಗ್ಬಹುದು, ಆರ್ ಪ್ರೆಸೆಂಟ್ ಇರೋ ಗ್ರೋತ್ ನ ಮೀಟ್ ಆಗದಿರೋನು ಆಗ್ಬಹುದು. ಅದರಿಂದ ಅನ್ಸರ್ಟನಿಟಿ ಆ ಕ್ವಶನ್ ಮಾರ್ಕ್ ಇವತ್ತು ಮಾರ್ಕೆಟ್ ರ್ಯಾಲಿ ಆಗ್ತಾ ಇದ್ರು ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ಡೌನ್ ಆಗಿದೆ. ಡಯಾಗ್ನೋಸ್ಟಿಕ್ ಸ್ಪೇಸ್ ನಲ್ಲಿ ರೀಸೆಂಟ್ ಟೈಮ್ಸ್ ನಲ್ಲಿ ಮಲ್ಟಿಪಲ್ ಪೀಪಲ್ಸ್ ಎಂಟ್ರಿ ಕಾಣಿಸ್ತಾ ಇದೆ ಅಲ್ವಾ. ರಿಲಯನ್ಸ್ ಅವರು, ಟಾಟಾ ಅವರು, ಇವನ್ ರೀಸೆಂಟ್ ಆಗಿ ಅದಾನಿ ಅವರು ಎಂಟರ್ ಆಗ್ತಿರೋ ತರ ಅಪ್ಡೇಟ್ಸ್ ಇದೆ. ಪ್ರೆಸೆಂಟ್ ಮೆಟ್ರೋಪೊಲಿಸ್ ಶೇರ್ ನ ತಗೊಳ್ಳೋದಕ್ಕೆ ಅಮೆಜಾನ್, ಫ್ಲಿಪ್ಕಾರ್ಟ್ ಒಂದು ಪೇರೆಂಟ್ ಕಂಪನಿ ವಾಲ್ಮಾರ್ಟ್ ಅವರು ಡಿಸ್ಕಷನ್ ಅಲ್ಲಿ ಇರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಬಟ್ ಇದಿನ್ನು ಅಫಿಷಿಯಲ್ ಆಗಿ ಅಪ್ಡೇಟ್ ಅಲ್ಲ. ನೆಕ್ಸ್ಟ್ ಗ್ಲೆನ್ಮಾರ್ಕ್ ಬಗ್ಗೆ ಮಾತಾಡ್ಕೊಂಡ್ರೆ, ಗ್ಲೆನ್ಮಾರ್ಕ್ ಫಾರ್ಮಾ ಪ್ರಾಸ್ಟೇಟ್ ಕ್ಯಾನ್ಸರ್ ರಿಲೇಟೆಡ್ ಆಗಿ ಎಕ್ಸಿಸ್ಟಿಂಗ್ ಆಗಿ ಮಾರ್ಕೆಟ್ ಅಲ್ಲಿ ಡ್ರಗ್ ಇದೆ ಅಲ್ವಾ. ಆ ಡ್ರಗ್ ಗೆ ಜನರಿಕ್ ವೇರಿಯಂಟ್ ಅನ್ನು ಗ್ಲೆನ್ಮಾರ್ಕ್ ಫಾರ್ಮಾ ಅವರು ತಯಾರಿ ಮಾಡಿದ್ದಾರೆ. ಅಂಡ್ ಈ ಜನರಿಕ್ ವೇರಿಯಂಟ್ ಗೆ US FDA ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ. ಅಂಡ್ ಪ್ರೆಸೆಂಟ್ ಇರೋ ಎಸ್ಟಿಮೇಟ್ಸ್ ಪ್ರಕಾರ ಎಕ್ಸಿಸ್ಟಿಂಗ್ ಮಾರ್ಕೆಟ್ ನಲ್ಲಿ ಇರೋ ಡ್ರಗ್ ಗೆ ಪರ್ ಆನಮ್ $260 million ಹತ್ರ ಸೇಲ್ಸ್ ನಡೀತಾ ಇದೆ. ಲೋ ಪ್ರೈಸ್ ನಲ್ಲಿ ಇವರು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಗೈನ್ ಆಗುತ್ತೆ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ಇವತ್ತು ಗ್ರೀನ್ ಅಲ್ಲಿ ಎಂಡ್ ಆಗಿದೆ. ನೆಕ್ಸ್ಟ್ GMM ಫಾಡ್ಲರ್ ಬಗ್ಗೆ ಮಾತಾಡ್ಕೋಬೇಕು. GMM ಫಾಡ್ಲರ್ ಅವರು May 25th ನ ಬೋರ್ಡ್ ಸಮಾವೇಶ ಮಾಡಿ ರಿಸಲ್ಟ್ಸ್ ನ ಅಂಡ್ ಡಿವಿಡೆಂಡ್ ಇವನ್ ಬೋನಸ್ ನು ಈಕ್ವಿಟಿ ಶೇರ್ ನು May 25th ನಡೆದಿರೋ ಸಮಾವೇಶದಲ್ಲಿ ಪ್ರಕಟಣೆ ಮಾಡ್ತಾರಂತ ಅಪ್ಡೇಟ್ ಮಾಡ್ತಿದ್ದಾರೆ. 840 crores ಮಾರ್ಕೆಟ್ ಕ್ಯಾಪಿಟಲ್ ಇರೋ ವೆಲ್ಸ್ಪನ್ ಸ್ಪೆಷಾಲಿಟಿ ಸೊಲ್ಯೂಷನ್ ಅವರಿಗೆ 17 crores ಆರ್ಡರ್ ಸಿಕ್ಕಿರೋದ್ರಿಂದ ಸ್ಟಾಕ್ ನಿಯರ್ ಟು 10% ವರೆಗೂ ಇಂಟ್ರಾಡೇ ಸೆಷನ್ ಅಲ್ಲಿ ರ್ಯಾಲಿ ಆಗಿದೆ. ನೆಕ್ಸ್ಟ್ ಜೊಮೊಟೊ ಲಿಸ್ಟ್ ಆಗದಾಗಿಂದ ಇಲ್ಲಿವರೆಗೂ ಯಾವಾಗ್ಲೂ ಇನ್ವೆಸ್ಟರ್ಸ್ ಕಾಲ್ ನ ಇವರು ಇನ್ವೆಸ್ಟರ್ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡಿಲ್ಲ. ಪ್ರೀವಿಯಸ್ ಆಗಿ ಇವರು ಮೆನ್ಷನ್ ಮಾಡಿದ್ದು ಒನ್ಸ್ ಇನ್ ಇಯರ್ ನಾವು ಇನ್ವೆಸ್ಟರ್ಸ್ ಕಾಲ್ ನ ಅಟೆಂಡ್ ಮಾಡ್ತೀವಿ ಅಂತಾನು. ಅದಕ್ಕೆ ಇವರು ಫಿಕ್ಸ್ ಮಾಡಿರೋ ಡೇಟು May 24th. ಅಂಡ್ ಜೊಮೊಟೊ ಯಾವ ತರ ಮುಂದಕ್ಕೆ ತಗೊಂಡು ಹೋಗ್ಬೇಕಂತ ಅನ್ಕೊಂತಾ ಇದೀವಿ ಅಂತಾನು. ಅಂಡ್ ಅವರ ಐಡಿಯಾಲಜಿನು ಇನ್ವೆಸ್ಟರ್ ಕಾಲ್ ನಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಬಯೋಕಾನ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 5% ವರೆಗೂ ರ್ಯಾಲಿ ಆಗಿದೆ. ಬಯೋಕಾನ್ ಸಬ್ಸಿಡರಿ ಅಂಡ್ ವಯಾಟ್ರಿಸ್ ಅವರು ಇಬ್ರು ಸೇರೇನು ಕ್ಯಾನ್ಸರ್ ನ ಟ್ರೀಟ್ ಮಾಡೋ ಡ್ರಗ್ ಬೆವಾಸಿಜುಮಾಬ್ ರಿಲೇಟೆಡ್ ಆಗಿ ಬಿಸಿನೆಸ್ ನ ಕೆನಡಾನಲ್ಲಿ ಸ್ಟಾರ್ಟ್ ಮಾಡಿದಾರಂತ. ಈ ಪರ್ಟಿಕ್ಯುಲರ್ಲಿ ಬೆವಾಸಿಜುಮಾಬ್ ವೇರಿಯಸ್ ಕ್ಯಾನ್ಸರ್ ನಲ್ಲಿ ಯೂಸ್ ಮಾಡ್ತಾರಂತ. ಕೊಲನ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಗ್ಲಿಯೋಬ್ಲಾಸ್ಟಮಾ, ರೆನಾಲ್ ಕ್ಯಾರಿಸೋನಮಾ ಇದ್ರೆಲ್ಲದ್ರಲ್ಲೂ ಈ ಡ್ರಗ್ ನ ಯೂಸ್ ಮಾಡ್ತಾರಲ್ವಾ. ಅದರಿಂದ ಇವರಿಬ್ಬರು ಕಂಬೈಂಡ್ ಆಗಿ ಡೆವಲಪ್ ಮಾಡಿರೋ ಡ್ರಗ್ ಕಮರ್ಷಿಯಲ್ ಆಕ್ಟಿವಿಟಿ ಕೆನಡಾನಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಇವರು ಎಕ್ಸ್ಚೇಂಜರ್ಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ಸೈಡ್ ಹೋಗ್ತಿದ್ರೆ 16,370 ಅಂಡ್ 16,450. ನಿಮ್ಗೆ ಜ್ಞಾಪಕ ಇದ್ರೆ ಲಾಸ್ಟ್ ಟೈಮ್ 16,400 ಹತ್ರ ಬಂದು ರಿಜೆಕ್ಟ್ ಆಗಿದೆ. ನಾನು ಪರ್ಸನಲಿ ಗಮನಿಸ್ತಾ ಇರೋದು 16,450 ಅಂಡ್ ಡೌನ್ ಸೈಡ್ ಬರ್ತಿದ್ರೆ 16,250. ಒಂದ್ ವೇಳೆ ಅಪ್ ಸೈಡ್ ಓಪನ್ ಆಗ್ತಿದ್ರೆ 16,280, 290 ಹತ್ರ ಓಪನ್ ಆಗ್ತಾ ಇದ್ರೆ 16,250 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ, ಇಫ್ ಇನ್ ಕೇಸ್ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ರೆ 16,170. ಈ ಜೋನ್ ಹತ್ರ ಇವತ್ತು ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ರಿಯಾಕ್ಟ್ ಆಗಿದೆ.
ಸೊ ಅದರಿಂದ 16,170 ಇಮಿಡಿಯೇಟ್ ಆಗಿ ಸಪೋರ್ಟ್ ಅಂಡ್ ಅದನ್ನು ಬ್ರೇಕ್ ಆಗಿ ಡೌನ್ ಸೈಡ್ ಗೆ ಹೋಗ್ತಿದ್ರೆ 16,080. ಬ್ಯಾಂಕ್ ನಿಫ್ಟಿ ಒಂದು ಪ್ರೈಸ್ ಲೆವೆಲ್ ಗಮನಿಸಿದ್ರೆ ಇವತ್ತು ನಮಗೆ ಮಾರ್ಕೆಟ್ ರಿಲೇಟೆಡ್ ಆಗಿ ಫಾರ್ಮ್ ಆಗಿರೋ ಲೆವೆಲ್ಸ್ ನಲ್ಲಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಪ್ರೆಸೆಂಟ್ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಹೋಗ್ತಾ ಇದ್ರೆ 34,180 ಅಂಡ್ ಬಿಲೋ 33,940. ಇವತ್ತು ನೀವು ಗಮನಿಸಿದ್ರೆ 33,180 ಹತ್ರ ಮಲ್ಟಿಪಲ್ ಟೈಮ್ಸ್ ಆ ಜೋರ್ ಹತ್ರ ಬಂದಾಗ ಮಾರ್ಕೆಟ್ ಅಲ್ಲಿ ಸೆಲ್ ಆಫ್ ಕಾಣಿಸಿದೆ, ರಿಜೆಕ್ಷನ್ಸ್ ಕಾಣಿಸಿದೆ. ಅದರಿಂದ ಆ ರಿಜೆಕ್ಷನ್ ನಲ್ಲೂ ಎಕ್ಸಾಕ್ಟ್ಲಿ ಇವತ್ತು 33,940 ಹತ್ರನೇ ಸಪೋರ್ಟ್ ತಗೊಂಡು 34,320 ವರೆಗೂ ಬ್ಯಾಂಕ್ ನಿಫ್ಟಿ ರ್ಯಾಲಿ ಆಗಿದೆ. ಅದರಿಂದ ಇನ್ ಫಾಲ್ ನಲ್ಲೂ 33,914 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಬಹುದು. ಅಂಡ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಹೋಗ್ತಾ ಇದ್ರೆ 34,550 ಅಂಡ್ 34,640. ಪ್ರೀವಿಯಸ್ ಆಗಿನೂ 34,640 ಹತ್ರನೂ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ ಆಫ್ ನಮಗೆ ಕಾಣಿಸಿದೆ. ಪ್ರೀವಿಯಸ್ಲಿ ಎಕ್ಸಾಕ್ಟ್ಲಿ ಈ ಲೆವೆಲ್ಸ್ ಇಂದ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಸೆಲ್ ಆಫ್. ಈ ತರ ಅನ್ಸರ್ಟನಿಟಿ ಟೈಮ್ ನಲ್ಲಿ ಆಪ್ಷನ್ ಚೈನ್ ಡೇಟಾಗೆ ವ್ಯಾಲ್ಯೂ ಇರುತ್ತೆ ಅಂತ ನಾನು ಅನ್ಕೊಂತಾ ಇಲ್ಲ. ಬಿಕಾಸ್ ನಿನ್ನೆ ಅಷ್ಟೊಂದು ಮಾರ್ಕೆಟ್ ಅಲ್ಲಿ ಫಾಲ್ ಗೆ ಕಾಲ್ಸ್ ಅಲ್ಲಿ ಒಳ್ಳೆ ರೈಟಿಂಗ್ ಕಾಣಿಸಿದೆ. ಮಾರ್ಕೆಟ್ 16,000 ಅಂದ್ರೆ ಮೇಲೆ ಬರಲ್ಲ ಅಂತ. ಆದ್ರೆ ಓಪನಿಂಗ್ 16,000 ಬ್ರೇಕ್ ಮಾಡಿ ಅಪ್ ಸೈಡ್ ಬರ್ತಿರೋ ಕಾರಣವಾಗಿ ಕಾಲ್ ರೈಟರ್ಸ್ ಅನ್ವೈಂಡಿಂಗ್ ಆಗಿ ವೇರಿಯಸ್ ಪೊಸಿಷನ್ಸ್ ಹತ್ರ ಅವರು ಅಡ್ಜಸ್ಟ್ಮೆಂಟ್ ಆಗಬಹುದು. ನ್ಯೂ ಪೊಸಿಷನ್ ರಿಲೇಟೆಡ್ ಆಗಿ ಆಕ್ಟಿವಿಟಿ ತೋರಿಸ್ತಾ ಇರೋ ತಪ್ಪದೆ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ಡೈರೆಕ್ಷನ್ ಆಪ್ಷನ್ ಚೈನ್ ಕಾರಣವಾಗಿ ರೀಸೆಂಟ್ ಟೈಮ್ಸ್ ನಲ್ಲಿ ಕಾಣಿಸ್ತಾ ಇಲ್ಲ. ಬಿಗ್ ಗ್ಯಾಪ್ ಅಪ್ ಅಂಡ್ ಬಿಗ್ ಗ್ಯಾಪ್ ಡೌನ್ ಕಾರಣವಾಗಿ ಸೊ ಅದರಿಂದ ವೋಲ್ಟಿಲಿಟಿ ಸೆಟಲ್ ಆದ್ಮೇಲೆ ನಾವು ಆಪ್ಷನ್ ಚೈನ್ ಡೇಟಾ ಬಗ್ಗೆ ಮಾತಾಡ್ಕೊಳ್ಳೋದು ಬೆಟರ್ ಆಪ್ಷನ್ ಆಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.